ಲಾಹೋರ್ ಸಿಯಾಲ್ಕೋಟ್ ಮೇಲೆ ಯಾವ ಪರಿ ದಾಳಿ ಮಾಡಿದೆ ಭಾರತ ಅಂತಂದ್ರೆ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ, ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಲಾಹೋರ್ ಸಂಪೂರ್ಣ ಬ್ಲಾಕ್ಔಟ್. ಲಾಹೋರ್ ನಗರಕ್ಕೆ ಸಂಪೂರ್ಣ ಕತ್ತಲು ಕವಿದಿದೆ. ಬಹುಶಃ ಈ ಬಾರಿ ಕವಿಯುವಂತ ಕತ್ತಲಿದೆಯಲ್ಲ ಪಾಕಿಸ್ತಾನಕ್ಕೆ, ಅದು ಬಿಡುಗಡೆ ಆಗುವಂತ ಸಮಯ ಬಹಳ ಲೇಟು ಅಂತ ಅನ್ಸುತ್ತೆ. ಮೋಸ್ಟ್ಲಿ ಬಹಳ ಲೇಟು. ಈ ಬಾರಿಯ ಕತ್ತಲು ಅದು ಸಂಪೂರ್ಣ ಕತ್ತಲು. ಲಾಹೋರ್ ನಗರ ಸಂಪೂರ್ಣವಾಗಿ ಕತ್ತಲು ಕವಿದಿದೆ. ಅಷ್ಟೇ ಅಲ್ಲ, ಅದರ ಮೇಲೆ ಯಾವ ಸಂದರ್ಭದಲ್ಲಿ ಬೇಕಾದರೂ ದಾಳಿ ಆಗಬಹುದು. ಎಸ್, ಈಗ ನಾವು ನೋಡ್ತಾ ಇರುವಂತದ್ದು ಜಮ್ಮುನ ಚಿತ್ರಣ ಆಗ್ಲೇ ನೋಡಿದ್ವಿ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಈಗಾಗಲೇ ಸೂಚನೆಗಳನ್ನ ಕೊಡಲಾಗಿದೆ. ಸೇನೆಯ ಸೂಚನೆಯ ಮೇರೆಗೆ ಅಲ್ಲಿ ಬ್ಲಾಕ್ಔಟ್. ಹಾಗಾಗಿಯೇ ಎಲ್ಲಿ ಹೋಗ್ತಾ ಇದ್ರು ಕೂಡ ಅಲ್ಲಿ ವಿದ್ಯುತ್ ಸಂಪರ್ಕ ಇರೋದ್ರಿಂದ ಇದೆಲ್ಲವೂ ಕೂಡ ಜನರ ಸುರಕ್ಷತೆಯ ದೃಷ್ಟಿಯಿಂದ ಮಾಡಿರುವಂತದ್ದು. ಅತ್ತ ಪಾಕಿಸ್ತಾನದಲ್ಲಂತೂ ತಾವು ಹೇಳ್ತಾ ಇದ್ದಂಗೆ ಅಲ್ಲಿ ಕತ್ತಲು ಅವರ ಮನಸ್ಸಿಗೂ ಕವಿದಿದೆ, ಬುದ್ಧಿಗೂ ಕವಿದಿದೆ. ಹಾಗಾಗಿಯೇ ಪ್ರತಿ ಬಾರಿಯೂ ಕೂಡ ಅವ್ರು ಆಡ್ತಾ ಇರುವಂತಹ ಆಕ್ಟ್ ಹೇಗಿದೆ, ಇದು ಯುದ್ಧ ಅಂತಂದ್ರೆ ಯೋಧರ ಜೊತೆ ಮಾಡಬಹುದು, ಆದ್ರೆ ಕಳ್ಳರ ಜೊತೆ ಮಾಡೋದಕ್ಕಾಗತ್ತಾ? ಅವರಿಗೆ ತಕ್ಕ ಪಾಠ, ಲತ್ತೆ ಏಟೆ ಕೊಡ್ಬೇಕಾಗತ್ತೆ. ಅದನ್ನೇ ನಮ್ಮ ಭಾರತೀಯ ಸೇನೆ ಮಾಡ್ತಾ ಇದೆ. ಈಗ ದಂಡಂ ದಶಗುಣಂ, ಈಗ ಅಂಥದ್ದೇ ಅಸ್ತ್ರವನ್ನ ಪ್ರಯೋಗಿಸಬೇಕಾದಂತಹ ಸಮಯ. ಹಾಗಾಗಿ ಪಾಕಿಸ್ತಾನಕ್ಕೆ ಖಡಕ್ ಉತ್ತರವನ್ನ ಕೊಡ್ತಾ ಇದೆ. ಲಾಹೋರ್ ಕಡೆಗೆ ಈಗಾಗಲೇ ಕ್ಷಿಪಣಿಗಳು ಹೊರಟಿವೆ. ಲಾಹೋರ್ ಕಡೆಗೆ ದೊಡ್ಡ ದೊಡ್ಡ ಕ್ಷಿಪಣಿಗಳು ಅಪ್ಪಳಿಸುವಂತದ್ದು ನಿಶ್ಚಿತ. ಲಾಹೋರ್, ಸಿಯಾಲ್ಕೋಟ್ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಜನ ಈಗಾಗಲೇ ನಡುಕ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಇದು ಶುರುವಾಗುತ್ತೆ ದಾಳಿ.